ಕಡಲ ನಗರಿ ಮಂಗಳೂರು ಮತ್ತೆ ಪ್ರಕ್ಷುಬ್ಧಗೊಂಡಿದೆ. ನಿನ್ನೆ ಅಬ್ದುಲ್ ರಹಿಮಾನ್ ಶವಯಾತ್ರೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ದಾಂಧಲೆ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಶವಯಾತ್ರೆಯ ವೇಳೆ ಅನ್ಯ ಕೋಮಿನ ಯುವಕರಿಂದ ದಾಂಧಲೆ ಆಗಿರುವಂತಹದ್ದು. ಶವಯಾತ್ರೆ ಸಾಗ್ತಾ ಇದ್ದಂತಹ ರಸ್ತೆಯಲ್ಲಿ ಅಂಗಡಿಯನ್ನ ಬಂದ್ ಮಾಡಿಸಿ ಕಿರಿಕ್ ಮಾಡಿದ್ದಾರೆ. ಬಂಟ್ವಾಳದ ತುಂಬೆ ಬಳಿ ಅಂಗಡಿಗಳನ್ನ ಬಂದ್ ಮಾಡಿಸಿದ್ದಾರೆ ಯುವಕರು. ಕಾರ್ಮಿಕನ ಮೇಲೆ ಹಲ್ಲೆಗೆ ಮುಂದಾಗಿ ಶಟರ್ ಅನ್ನು ಎಳೆದು ದರ್ಪವನ್ನು ಮೆರೆದಿದ್ದಾರೆ. ತತ್ಕ್ಷಣಕ್ಕೆ ಸೈರನ್ ಮಾಡಿ ಸಂಭಾವ್ಯ ದಾಳಿಯನ್ನ ಪೊಲೀಸರು ತಡೆದಿರುವಂತಹದ್ದು. ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಂಗಳೂರಿನಲ್ಲಿ ಶವಯಾತ್ರೆ ಸಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ದಾಂಧಲೆ ಆಗಿತ್ತು, ಕಿರಿಕ್ ಆಗಿತ್ತು. ಪೊಲೀಸರ ಒಂದೇ ಒಂದು ಸೈರನ್ನು ಒಂದು ದಾಂಧಲೆಯನ್ನು ನಿಲ್ಲಿಸುವಂತಹ ಕೆಲಸ ಆಗಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. 10 ಜನ ಏಕಾಏಕಿಯಾಗಿ ನುಗ್ತಾರೆ ನೋಡಿ. ಕಲ್ಲಿಂದಲೂ ಕೂಡ ಅಲ್ಲಿ ದಾಳಿ ಆಗುತ್ತೆ. ಬಂಟ್ವಾಳದ ತುಂಬೆಯಲ್ಲಾಗಿರುವಂತಹ ಘಟನೆ ಇದು. ಬಲವಂತವಾಗಿ ಅಂಗಡಿಗಳನ್ನು ಕ್ಲೋಸ್ ಮಾಡಿಸ್ಲಿಕ್ಕೆ ಮುಂದಾಗ್ತಾರೆ. ಅಬ್ದುಲ್ ರಹಿಮಾನ್ ಹತ್ಯೆಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಶವಯಾತ್ರೆ ಸಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ಆಗಿರುವಂಥದ್ದು. 10 ಜನ ಏಕಾಏಕಿಯಾಗಿ ಒಂದು ಅಂಗಡಿಗೆ ನುಗ್ಲಿಕ್ಕೆ ಯತ್ನಿಸ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸ್ ಸೈರನ್ ಮೊಳಗುತ್ತೆ. ತತ್ಕ್ಷಣಕ್ಕೆ ಅಲ್ಲಿಂದ ಕಾಲ್ ಕಿತ್ತಿರುವಂಥದ್ದು. ಇಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ದಾಂಧಲೆ ಮಾಡಲಿಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡು ಬಂದಂತೆ ಕಾಣಿಸ್ತಾ ಇದೆ. ಮನಸ್ಥಿತಿಗೆ ಹೋಗ್ತಕ್ಕಂಥ ಇದೆಲ್ಲ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸದ್ಯ ಅಲ್ಲಿ ಒಂದೇನಂತ ಹೇಳಿದ್ರೆ ಒಬ್ಬರು ತೀರೋದ್ರು. ಬಹುಶಃ ನಮಗಿರುವಂಥ ಮಾಹಿತಿ ಪ್ರಕಾರ ಇನ್ನೂ ಹೆಚ್ಚು ಜನರನ್ನು ಅವ್ರನ್ನ ಕೊಲ್ಲಬೇಕು ಅಂತ ಒಂದು ಆಲೋಚನೆ ಕೂಡ ಮಾಡಿದ್ರು. ಸೊ ಈ ಥರ ಎಲ್ಲ ಬೆಳವಣಿಗೆಗಳಿದೆ. ಅದಕ್ಕೆ ಮುಖ್ಯಮಂತ್ರಿಗಳ ಜೊತೆನೂ ಕೂಡ ಇವತ್ತು ಚರ್ಚೆ ಮಾಡಲಿದ್ದೇವೆ. ಇವತ್ತು ಮಧ್ಯಾಹ್ನದ ಮೇಲೆ ಚರ್ಚೆ ಮಾಡಿ ಮುಂದೆ ಯಾವ ಹೆಜ್ಜೆ ಇಡಬೇಕು, ಕಾನೂನು ಸುವ್ಯವಸ್ಥೆಯನ್ನು ಹೇಗೆ ಕಾಪಾಡಬೇಕು. ಇಂಥ ಶಕ್ತಿಗಳೇನಿದೆ ಇದು ದೇಶ ವಿರೋಧಿ ಶಕ್ತಿಗಳಂತಲೇ ಹೇಳಬೇಕು. ಯಾಕಂದರೆ ಒಂದು ಸಮಾಜದಲ್ಲಿ ಭಯವನ್ನು ಸೃಷ್ಟಿ ಮಾಡಿ ಒಂದು ಸಮುದಾಯದ ಮೇಲೆ, ಮುಸ್ಲಿಂ ಸಮುದಾಯದ ಮೇಲೆ, ಅವ್ರ ಮೇಲೂ ಕೂಡ ಭಯ ಸೃಷ್ಟಿ ಮಾಡ್ತಕ್ಕಂಥದ್ದು. ಅವ್ರು ಏನು ಮಾತಾಡಿದ್ರು ಕೂಡ ಇವತ್ತು ಅವರನ್ನು ಟಾರ್ಗೆಟ್ ಮಾಡೋ ಥರ ಆಗಿದೆ. ಅಲ್ಲಿ ಏನು ನಮ್ಮ ಮುಸಲ್ಮಾನ್ ಸಮುದಾಯದ ಯಾರೇ ಸೇರಿರ್ಬೋದು, ಕರ್ನಲ್ ಸೋಫಿಯಾ ಬಗ್ಗೆ ಯಾವ ರೀತಿ ಮಾತಾಡೋದು, ಅದೇ ರೀತಿ ನಮ್ಮ DC ಫೌಜಿಯಾ ಬಗ್ಗೆ ಯಾವ ರೀತಿ ಮಾತಾಡಿದ್ರು ಈ BJP ಮುಖಂಡರು. ಇದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಮಾತು. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಳಿತಪ್ಪಿದೆ ಅನ್ನೋದು ಪದೇ ಪದೇ ಆಗ್ತಾ ಇರುವಂತಹ ಘಟನೆಗಳ ಮೂಲಕ ಗೊತ್ತಾಗ್ತಾ ಇದೆ. ಕಳೆದ ಬಾರಿ ಸುಹಾಸ್ ಶೆಟ್ಟಿ ಹತ್ಯೆ ಆದಂತಹ ಸಂದರ್ಭದಲ್ಲಿ ಆಂಟಿ ಕಮ್ಯುನಲ್ ವಿಂಗ್ ಅಂತೇಳಿ ರಚನೆ ಮಾಡಿದ್ರು.